ಒಂದು 15 ದಿವಸ ಬಿಟ್ಟು ಫೋನ್ ಮಾಡಿದ. ಸರ್ ನಾನು ಮೊನ್ನೆ ಬೈಕಲ್ಲಿ ಸಿಕ್ಕಿದ್ನಲ್ಲ, ನಾನು ಮಾತಾಡ್ತಿರೋದು. ಏನಪ್ಪ ಹೇಳು ಅಂದೆ. ಸರ್ ಏನಿಲ್ಲ, ನಾನು ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಳ್ಬೇಕು ಅಂತಿದ್ದೇನೆ ಸರ್. ಅದಕ್ಕೆ 2,000 ರೂಪಾಯಿ ಹೇಳ್ತಾರೆ. ನನಗೆ ನೀವು 2,000 ರೂಪಾಯಿ ಕೊಟ್ಟರೆ ನಾನು ರಜೆಯಲ್ಲಿ ಕೆಲಸ ಮಾಡಿ ನೀವು ವಾಪಸ್ ಕೊಡ್ತೇನೆ ಅಂದ. ನನ್ನ ಹತ್ರ ಫೋಟೋ ಇವತ್ತಿಗೂ ಇದೆ, ಸೆಕೆಂಡ್ ಹ್ಯಾಂಡ್ ಸೈಕಲ್ ಫೋಟೋ ಕಳಿಸಿದಾನವ. ಅಷ್ಟು ಹೇಳಿದ, ನೋಡುವ ವ್ಯವಸ್ಥೆ ಮಾಡ್ತೇನೆ ಅಂದೆ. ಹೇಳಿ ಸ್ವಲ್ಪ ಆಗಬೇಕಿದ್ರೆ ಪುನಃ ಸ್ಕ್ಯಾನರ್ ಕಳಿಸಿದ. ಸರ್ ನಾನು ಸ್ಕ್ಯಾನರ್ ಕಳಿಸಿದೆ, ನೀವು ಅದಕ್ಕೆ ಹಾಕ್ತೀರಾ ಅಂದ. ನಾನು ಅವಸರ ಮಾಡಬೇಡ ಅಂತೆ, ಹೆಚ್ಚು ಮಾತಾಡಲಿಲ್ಲ ಅವನ ಹತ್ರ. ಕಡೆಗೊಂದು ದಿವಸ ಪುನಃ ಸಂತೋಷ್ ಶೆಟ್ಟಿ ಅಂತ ನನ್ನ ತುಂಬ ಆಪ್ತರಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಸರ್ ನಿಮ್ಮ ಹುಡುಗ ಒಬ್ಬ ಹೀಗಿದ್ದಾನೆ, ಅವನಿಗೆ ಒಂದು ಸೈಕಲ್ ತೆಕ್ಕೊಡ್ಬೇಕು ಅಂದೆ. ಅವ್ರು ಕೂಡಲೇ ಹೇಳಿದರು, ನೀವು 2,000 ರೂಪಾಯಿ ಕೊಡ್ಲಿಕ್ಕೆ ಹೋಗಬೇಡಿ, ಅವನಿಗೆ ಸೈಕಲ್ ತೆಕ್ಕೊಡುವ ಅಂತ. ಅವರಿಗೆ ಮುಖ ಪರಿಚಯವೇ ಇಲ್ಲ, ನಾನು ಪರಿಚಯ ಮಾಡಿಸಿದೆ ಅನ್ನೋ ಕಾರಣಕ್ಕೆ ಕರ್ಕೊಂಡು ಬಂದು 15,000 ರೂಪಾಯಿ ಸೈಕಲ್ ತೆಕ್ಕೊಡ್ತಾರೆ. ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಹೇಳ್ತಾರೆ, ಮಗ ಇದನ್ನು ತಗೊಂಡೋಗಿ ನಮ್ಮ ನೀವು ಕೊಡು, ಅಮ್ಮನ ಹತ್ರ ಹೇಳು ಹೀಗಾಯಿತು ಅಂತ, ಚೆನ್ನಾಗಿ ಓದು, ದೊಡ್ಡವನಾಗು, ಒಳ್ಳೆ ಮನುಷ್ಯ ಆಗು ಅಂತ ಆಶೀರ್ವಾದ ಮಾಡಿ ಕಳಿಸಿದರು. ಆ ಹುಡುಗ ಸೈಕಲ್ ಇಟ್ಕೊಂಡು ಮನೆಗೆ ಬಂದ. ಮೊನ್ನೆ ಕೇಳಿದ್ರೆ ಮೇ ತಿಂಗಳಲ್ಲಿ ನನಗೆ ಮೆಸೇಜ್ ಆಗ್ತಾನೆ, ಸರ್ ನನಗೆ ಕಾಲೇಜ್ ರಜೆ ಸಿಕ್ಕಿದೆ, ಏನೊಂದು ಬಿಸ್ನೆಸ್ ಮಾಡುವ ಅಂತ ಆಲೋಚನೆ ಮಾಡಿದ್ದೇನೆ ಸರ್. ನಾನು ಕಲ್ಲಂಗಡಿ ಹಣ್ಣು ವ್ಯಾಪಾರ ಶುರು ಮಾಡಿದ್ದೇನೆ, ಕೆಜಿಗೆ 20 ರೂಪಾಯಿ, ಯಾರಿಗಾದರೂ ಬೇಕಾದರೆ ಹೇಳಿ, ನಾನು ಪೋಸ್ಟರ್ ಕಳಿಸಿದ್ದೇನೆ ನೋಡಿ, ಕಳಿಸಿ, ನಿಮಗೆ ಎಷ್ಟು ಬೇಕಾದ್ರೂ ತಗೊಂಡೋಗಿ ಸರ್, ನಿಮಗೆ ಮಾತ್ರ ಫ್ರೀ ಅಂತಾನೆ. ನನಗೆ ಖುಷಿ ಅನ್ನಿಸ್ತು. ಮೊನ್ನೆ ಅವರ ಕಾಲೇಜಿಗೆ ಮಾತಾಡ್ಲಿಕ್ಕೆ ಹೋಗಿ ಪ್ರಿನ್ಸಿಪಾಲ್ ಹತ್ರ